ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನು ಬೆಳಗಾಂ ಡಿಸ್ಟಿಕ್ ರಾಯಬಾಗ್ದಿಂದ ಬಂದಿರೋದು. ನನಗೆ ಯೂಟ್ಯೂಬ್ನಲ್ಲಿ ನಾನು ನೋಡಿ ಮತ್ತು ಯೂಟ್ಯೂಬ್ದಲ್ಲಿ ನಾನು ರಿವ್ಯೂ ಎಲ್ಲ ನೋಡಿದೆ. ಹೇರ್ ಫ್ರೀ ಹೇರ್ ಗ್ರೋ 350 ಕಿಲೋಮೀಟರ್ದಿಂದ ದೂರ ಇಲ್ಲಿ ಪುಣೆಗೆ ಬಂದಿದ್ದೀನಿ. ಮತ್ತು ನಾನು ಯೂಟ್ಯೂಬ್ದಲ್ಲಿ ನನ್ನ ನಂಬರ್ ಸಿಕ್ತು, ಇದು ಹಾಸ್ಪಿಟಲ್ದು. ಸೊ ಹೇರ್ ಫ್ರೀ ಹೇರ್ ಗ್ರೋತ್ ಹಾಸ್ಪಿಟಲ್ ನನ್ನ ನಂಬರ್ ಸಿಕ್ತು. ಆ ನಂಬರ್ ಸಿಕ್ಕಿದ ಮೇಲೆ ನಾನು ಕಾಲ್ ಮಾಡಿದೆ. ನನಗೆ ಪ್ರಾಪರ್ ರೆಸ್ಪಾನ್ಸ್ ಮಾಡಿದರು. ಅದೇ ಥರ ರೆಸ್ಪಾನ್ಸ್ ಮಾಡಿದ್ಮೇಲೆ ಡಾಕ್ಟರ್ ನಿತಿನ್ ಮಸ್ಕೆ ಸರ್ ಜೊತೆ ನಾನು ವಿಡಿಯೋ ಕಾಲ್ದಲ್ಲಿ ಕೂಡ ನನ್ನ ಜೊತೆ ಪ್ರಾಪರ್ ರೆಸ್ಪಾನ್ಸ್ ಮಾಡಿದರು. ತೋರಿಸಿದ ಮೇಲೆ ನನಗೆ ಪ್ರಾಪರಾಗಿ ಹೇಳಿದರು ಅವರು, ಇಷ್ಟು ನಿಮಗೆ 3500 ಹೇರ್ಸ್ ಬೇಕಂತ. ಡೊನೇಟ್ ಏರಿಯಾನೂ ಕೂಡ ತೋರಿಸಿದೆ. ಸೊ ಅವ್ರು ಹೇಳಿದ್ರು ಏನು ಪ್ರಾಬ್ಲಮ್ ಇಲ್ಲ, ಡೊನೇಟ್ ಏರಿಯಾ ತುಂಬ ಸ್ಟ್ರಾಂಗ್ ಆಗಿದೆ. ಸೊ ನಾನು ನಿಮಗೆ 3500 ಮೋರ್ ದೆನ್ ಇನಫ್ ಫಾರ್ ಯುವರ್ ಹೇರ್ ಅಂತ ಹೇಳಿದರು. ಓಕೆ ಫೈನ್. ಆ್ಯಕ್ಚುಲಿ ನಾನು ರಿವ್ಯೂ ಕೊಡ್ತಾ ಇದ್ದೀನಿ. ನಿನ್ನೆ ನಂದು ಸರ್ಜರಿ ಆಯಿತು. ಲಿಟ್ರಲಿ ಹೇಳಬೇಕಾದ್ರೆ ನಾನು ತುಂಬ ಹೆದರಿದ್ದೆ, ಏನು ಮಾಡ್ತಾರೆ ಏನು ಅಂತ. ಸೊ ನನಗೇನು ಪೇನ್ ಇಲ್ಲ, ಒಂಚೂರು ಪೇನ್ ಆಗಲಿಲ್ಲ, ಏನೂ ಇಲ್ಲ. ಸೊ ನನಗೆ ಎಕ್ದಮ್ ಪ್ರಾಪರ್ ಟ್ರೀಟ್ಮೆಂಟ್ ಸಿಕ್ತು. ಫಸ್ಟ್ ಹೋದ್ಮೇಲೆ ನನಗೆ ಟ್ರಿಮ್ಮರಿಂದ ಎಲ್ಲ ಟ್ರಿಮ್ ಮಾಡಿದರು. ಟ್ರಿಮ್ ಮಾಡಿದ್ಮೇಲೆ ಆದಮೇಲೆ ನನಗೆ ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋದ್ಮೇಲೆ ನನಗೊಂದು ಎನೆಸ್ಥೇಷಿಯಾ ಕೊಟ್ಟರು. ಎನೆಸ್ಥೇಷಿಯಾ ಕೊಟ್ಟ ಮೇಲೆ ನನಗೆ ಸರ್ಜರಿ ಸ್ಟಾರ್ಟ್ ಮಾಡಿದ್ರು. ಬಟ್ ಎನೆಸ್ಥೇಷಿಯಾ ಕೊಟ್ಟಾಗ ಏನು ಅಷ್ಟೊಂದು ಇದಿರೋದಿಲ್ಲ, ಯಾಕೆಂದರೆ ಎನೆಸ್ಥೇಷಿಯಾ ಕೊಟ್ಟಿರ್ತಾರೆ ಒಂಚೂರು ಲೈಟಾಗಿ ಪೇನ್ ಆಗುತ್ತೆ, ಚೂರು, ಅದು ಗೊತ್ತಾಗಲ್ಲ ನನಗೆ. ಸೊ 1-2 ಎನೆಸ್ಥೇಷಿಯಾ ಕೊಟ್ಟ ಮೇಲೆ ಮುಗೀತು. ಅದಾದಮೇಲೆ ಓಕೆ ರಿಲ್ಯಾಕ್ಸ್ ಆಗ್ತದೆ. ನಿಮ್ಗೆ ಏನು ಮಾಡ್ತಿದ್ದಾರೆ ಏನೂ ಗೊತ್ತಾಗಲ್ಲ. ಓಕೆ 3500 ಅಂದರೆ 3500 ಗ್ರಾಫ್ಸ್ ಆಗ್ತಾರೆ ಇಲ್ಲಿ. ನಿಮಗೆ ಇದರಲ್ಲಿ ಏನು ಹೇಳ್ಕೊಳ್ಳೋಂತೂ ಡೌಟ್ ಬರಲ್ಲ. ಓಕೆ, ಬಟ್ ನಿಮ್ಗೇನಪ್ಪ ಅದಾದಮೇಲೆ ಒಂದು ಸ್ವಲ್ಪ ಎಲ್ಲ ಓಕೆ ಆದಮೇಲೆ ಎಪ್ಸಿಕಮ್ ಬ್ಯಾಂಡೇಜ್ ಹಚ್ತಾರೆ. ಬ್ಯಾಂಡೇಜ್ ಹಚ್ಚಿದ್ಮೇಲೆ ಓಕೆ ಏನೂ ಪ್ರಾಬ್ಲಮ್ ಆಗಲ್ಲ. ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಇವಾಗ ನಾನು ಗುಡ್ ಆ್ಯಂಡ್ ಫೈನ್ ಆಗಿದ್ದೀನಿ, ಏನು ಹೆದರಕ್ಕಾಗಲ್ಲ. ಓಕೆ, ಹಾಯ್. ಜನವರಿದಿಂದ ನಾನು ಗೂಗಲ್ದಲ್ಲಿ ಕಂಟಿನ್ಯೂ ಸರ್ಚ್ ಮಾಡ್ತಾ ಇದ್ದೆ. ಸೊ ಯಾವ್ದು ಹಾಸ್ಪಿಟಲ್ ಚೆನ್ನಾಗಿದೆ ಏನು ಅಂತ. ಕೊಲ್ಹಾಪುರ ಇತ್ತು, ಸಾಂಗ್ಲಿ ಇತ್ತು. ಸೊ ಎಲ್ಲ ಥರ ನನಗೆ ಆಪ್ಷನ್ ಇತ್ತು. ಸೊ ಅದೆಲ್ಲ ನೋಡಿದೆ. ಸೊ ನನಗೆ ಗೂಗಲ್ದಲ್ಲಿ ರೇಟಿಂಗ್ಸ್ ಎಲ್ಲ ಹೇರ್ ಫ್ರೀ ಹೇರ್ ಗ್ರೋ ಅಂತ. ಸೊ ಇದು ಡೋನರ್ ಏರಿಯಾದಿಂದ ತೆಗೆದು ಇಂಪ್ಲಾಂಟ್ ಮಾಡ್ತಾರೆ. ಸೊ ಇಟ್ಸ್ ಸೇಫ್, ಆ ಥರ ಏನಿಲ್ಲ. ಇವಾಗ ನಾನು ಫೆಬ್ರವರಿಲೇ ಮಾಡ್ಕೊಂಡಿದ್ದೆ. 5 ತಿಂಗಳಾಯ್ತು. ಈಗ ಇದು ಜುಲೈ. ಸೊ 5 ತಿಂಗಳು ಕಂಪ್ಲೀಟ್ ಆಯಿತು. ಸೊ 5 ತಿಂಗಳು ಆದಮೇಲೆ ನನಗೆ ರಿಸಲ್ಟು ಒಳ್ಳೇದು ಬರ್ತಾ ಇದೆ. ಸೊ ಇವಾಗ ಮೊದಲು ತುಂಬ ಬಾಳ್ನೆಸ್ ಇತ್ತು, ಇದೆಲ್ಲ ಫುಲ್ ಇದು ಏರಿಯಾ ಇದೆಲ್ಲ ಒಳ್ಳೇದಿದೆ, ರಿಸಲ್ಟ್ ಒಳ್ಳೇದಿದೆ, ಖುಷಿ ಆಗ್ತಾ ಇದೆ.